ಪ್ರಾರ್ಥನೆ ಮಾಡ್ತಾರೆ. ಸರ್, ದೇವೇಗೌಡರು ಎಷ್ಟೆಷ್ಟು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ರು, ಮಾಜಿ ಪ್ರಧಾನಮಂತ್ರಿಗಳು ಅಂತ ಹುದ್ದೆಗೆ ಏರ್ತಾ ಇರೋ ಒಂದು ಸಂದರ್ಭದಲ್ಲಿ ಅವರ ಸಪೋರ್ಟ್ ಯಾವ ರೀತಿಯಾಗಿದೆ ಅಂತ, ಯಾಕಂತ ಹೇಳಿದ್ರೆ ಹೆಂಡತಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಜಯಿಸಬಹುದು ಅಂತ ಹೇಳ್ತಾರೆ. 100ಕ್ಕೆ 100 ಅವ್ರ ಹೆಚ್ಚಿನ ಸಪೋರ್ಟ್ ಇದ್ದಿದ್ರಿಂದನೇ ಅವ್ರ ಎಲ್ಲಾ ಅಧಿಕಾರ ಸೋಲು ಸಂದರ್ಭದಲ್ಲಿ ಕೂಡ ಅವ್ರ ಜೊತೆ ಇದ್ದು ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂತ ಒಬ್ಬ ಚೆನ್ನಮ್ಮಗೌಡ್ತಿ ಅವರು. ಸೋಲಿನಲ್ಲಿ ಎಲ್ಲರಿಗೂ ಗೆಲುವಿರಲ್ಲ, ಸೋಲಿನಲ್ಲಿ ಕೂಡ ಸೋಲಾದ್ರೂ ಅವರಿಗೆ ಧೈರ್ಯ ತುಂಬಿ ಮುನ್ನುಗ್ಗುವಂತದಕ್ಕೆ ಇವತ್ತು ಅವರು ಹೆಗಲು ಕೊಟ್ಟು ಇವತ್ತು ಸಹಕಾರ ಕೊಟ್ಟಿರ್ತಕ್ಕಂಥ ಚೆನ್ನಮ್ಮಗೌಡ್ತಿ ಅವರು. ಓಕೆ, ಥ್ಯಾಂಕ್ ಯು ದೊಡ್ಡಪ್ಪಗೌಡ್ರೆ. ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರ ನೆನಪುಗಳನ್ನ ಹಂಚಿಕೊಂಡ್ರು ಚೆನ್ನಮ್ಮ ಅವರದ್ದು. ದೇವೇಗೌಡರು ಯಾವ ರೀತಿಯಾಗಿರ್ತಾ ಇದ್ರು, ಅವ್ರ ಜೊತೆ ಚೆನ್ನಮ್ಮ ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು, ಆ ಅನ್ಯೋನ್ಯ ಸಂಬಂಧ ಯಾವ ರೀತಿಯಾಗಿ ಇರ್ತಾ ಇತ್ತು, ಎಲ್ಲವನ್ನೂ ಕೂಡ ಹಂಚಿಕೊಂಡ್ರು. ಇನ್ನು HDD ಕುಟುಂಬಸ್ಥರ ಜೊತೆ DG ಹಾಗೆ ಕಮಿಷನರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ, ಎಲ್ಲಿ ಎಷ್ಟು ಸಮಯ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ, ಯಾವ ಜಾಗದಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ, ಭದ್ರತೆ ಹೇಗಿರಬೇಕು ಅಂತ ಕಮಿಷನರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದು ದೊಡ್ಡಗೌಡರ ಕುಟುಂಬಸ್ಥರ ಜೊತೆ DG ಹಾಗೆ ಕಮಿಷನರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪಾರ್ಥಿವ ಶರೀರ ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಓಕೆ, ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ಕರಿಯಮ್ಮ ನಾಯಕ್ ಶಾಸಕಿ ಅವರು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮ್ಮ ಹಾಗೆ ಅವರ ಒಡನಾಟ ಯಾವ ರೀತಿಯಾಗಿದೆ ಅಂತ? ನಿಜವಾಗ್ಲೂ ನನ್ನ ಮತ್ತೆ ಅಮ್ಮನವರ ಒಡನಾಟ ಒಂದು ತಾಯಿ ಮಗಳ ಸಂಬಂಧ ಆಗಿತ್ತು. ಇಡೀ ನಾಡಿನಾದ್ಯಂತ ಯಾರೇ ಬರಲಿ ಅವರು ಒಂದು ತಾಯಿ ಒಂದು ಸ್ವರೂಪಿಯಾಗಿ ಅವ್ರು ನೋಡ್ಕೊಂತಿದ್ರು. ನಿಜವಾಗ್ಲೂ ಬಹಳ ದುಃಖ ಆಗ್ತದ ನನಗಿವತ್ತು. ನಾನು ನಿನ್ನೆ ಹೋಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ಖುದ್ದಾಗಿ ನಾನ್ ನೋಡಿ ಮಾತಾಡಿಸಿದೆ. ಆದ್ರೆ ಅವ್ರು ನನ್ನ ಗುರುತಿಸಿದ್ರು, ಅಮ್ಮ ನಾನ್ ಬಂದೀನಿ ಅಂತ ಹೇಳಿದಾಗ ಬಹಳ ನೋವಾಗ್ತದೆ ಸರ್. ಇಡೀ ನಮಗೆಲ್ಲ ಬಹಳ ಒಂದು ದುಃಖದ ದಿನ ಇವತ್ತು ಅಂತ ನಾನು ಹೇಳ್ಬೋದು. ನಿನ್ನೆ ಏನ್ ಹೇಳಿದ್ರು, ಮಾತಾಡ್ತಾ ಇದ್ರ ನೀವು ಭೇಟಿಯಾದಂತ ಸಂದರ್ಭದಲ್ಲಿ? ಭೇಟಿಯಾದಾಗ ಮೊನ್ನೇನು ಮಾತಾಡಿಲ್ಲ ಸರ್, ಅವರು ಕಣ್ಣು ತೆಗೆದು ನೋಡಿದ್ರು. ಆದ್ರೆ ಯಾವಾಗ್ಲೂ ಮನೆಗೆ ಹೋದಾಗ ಅವರು ಪ್ರೀತಿಯಿಂದ ಮಾತಾಡಿಸಿ ಒಂದು ಧೈರ್ಯ ತುಂಬ್ತಿದ್ರು. ಊಟ ಮಾಡಿಸಿ ಅರಿಶಿಣ ಕುಂಕುಮ ಕೊಟ್ಟು ಮಗಳ ತರನೇ ನಮಗ ಟ್ರೀಟ್ ಮಾಡ್ತಿದ್ರು. ನನಗಷ್ಟೇ ಅಲ್ಲ, ಯಾರೇ ಮಹಿಳೆಯರು ಮನೆಗೆ ಹೋಗ್ಲಿ ಎಲ್ಲರೂ ಅದೇ ಒಂದು ಪ್ರೀತಿ ಭಾವನೆಯಿಂದ ನೋಡ್ತಿದ್ರು. ಇವತ್ತು ಬರಸಿಡ್ಲಿ ಬಡದಂತ ಒಂದು ಅನುಭವ ನಮಗ ಆಗ್ತದ. ಅಮ್ಮನವರು ಇಲ್ಲ ಅಂತ ಕೇಳೋದಕ್ಕ ನಮಗ ಬಹಳ ನೋವು ಆಗ್ತದೆ ಸರ್ ಇವತ್ತು. ನೀವು ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಸತ್ಕಾರ ಮಾಡುವಂತ ರೀತಿ ಯಾವ ರೀತಿಯಾಗಿದೆ ಅಂತ? ಅವರು ನಿಜವಾಗ್ಲೂ ಅವ್ರು ಒಂದು ಒಳ್ಳೆ ಮನಸ್ಸಲ್ಲಿಂದ ಹರಿಸ್ತಿದ್ರು. ಆ ದೇವ್ರ ಪೂಜೆ ಯಾವಾಗ್ಲೂ ಅವರು ದೇವ್ರ ಕೋಣೆಯಲ್ಲಿ ಇರೋದು ನಾವು ನೋಡ್ತಾ ಇದ್ವಿ. ನಾವೆಲ್ಲ ಹೋಗಿ ಅಣ್ಣಗ ಭೇಟಿಯಾಗಿ ಬರೋಂತ ಸಂದರ್ಭದಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂತಿದ್ವಿ. ಅವಾಗ ಅವರು ಪ್ರಸಾದ ಕೊಡ್ತಿದ್ರು, ಅರಿಶಿಣ ಕುಂಕುಮ ಕೊಡ್ತಿದ್ರು. ಒಳ್ಳೇದಾಗ್ಲಿ, ಧೈರ್ಯವಾಗಿರ್ರಿ, ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು, ಯಾವುದೇ ಕಾರಣಕ್ಕೂ ಧೈರ್ಯವಾಗಿರ್ರಿ ಅಂತ ಹೇಳ್ತಿದ್ರು. ಅಷ್ಟ್ ಬಿಟ್ರೆ ಬೇರೆ ಯಾವುದೇ ಹಿಂಗ ರಾಜಕೀಯ ವಿಷಯಗಳನ್ನ ಅವ್ರು ಮಾತಾಡ್ತಿದ್ದಿಲ್ಲ. ಮಕ್ಕಳಿಗೆ ಯಾವ ರೀತಿ ಅವರು ಧೈರ್ಯ ಹೇಳ್ತಾರೋ ಅದೇ ರೀತಿ ನಮಗೂ ಕೂಡ ಹೇಳ್ತಿದ್ರು. ನಾನು ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಸುದ್ದಿ ತಿಳಿದ್ಮೇಲೆ ನಾನು ಹೋಗಿ ಅಮ್ಮನ್ನ ನೋಡ್ಬೇಕು ಅನ್ನೋಂತ ಒಂದು ಇದರಿಂದ ಹೊಂಟೇನಿ ಸರ್. ಅಲ್ಲ, ಈಗ ಅವರು ಮತ್ತೆ ದೇವೇಗೌಡರ ಆ ಒಡನಾಟ ನಿಮ್ಗೆ ಬಹಳ ಹತ್ತಿರದಿಂದ ದೇವೇಗೌಡರ ಆದರ್ಶ ದಂಪತಿಗಳು ಅವರಿಬ್ಬರು. ನಿಜವಾಗ್ಲೂ ಅವರು ತುಂಬಾ ಮುತ್ತೈದೆಯಾಗಿ ಇವತ್ತು ಅವರು ಸ್ವರ್ಗಸ್ಥರಾಗ್ಯಾರ. ಇದು ಎಲ್ಲರಿಗೆ ಸಿಗೋದಿಲ್ಲ. ಈ ಒಂದು ಇದು ಪುಣ್ಯ ಮಾಡಿದಂತ ಒಂದು ಇವ್ರಿಗೆ ಇಂತ ಒಂದು ಇದನ್ನ ಸಿಗ್ತದಂತ ನಮ್ಮ ಯಾವಾಗ್ಲೂ ಪ್ರೀತಿಯಿಂದ ದೊಡ್ಡವರು ದೇವೇಗೌಡ ಅಪ್ಪಾಜಿ ಅವರು ಅಮ್ಮ ಯಾವಾಗ್ಲೂ ಪ್ರೀತಿಯಿಂದ ಜೊತೆಯಾಗಿರೋರು. ಅವರು ನಿಜವಾಗ್ಲೂ ಆದರ್ಶ ದಂಪತಿಗಳಂತ ಹೇಳಕ್ ಇಷ್ಟಪಡ್ತಾರೆ. ಓಕೆ, ಥ್ಯಾಂಕ್ ಯು ಕರಿಯಮ್ಮ ನಾಯ್ಕ್ ಅವರೇ. ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ ಸಾಕಷ್ಟು ಅವರು ಹಂಚ್ಕೊಂಡ್ರು. ಅವರ ಮನೆ ಹೋದಂತ ಸಂದರ್ಭದಲ್ಲಿ ಏನೇನ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು. ಶಾರದಾ ಅವರು ಇದ್ದಾರೆ, ಶಾಸಕಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ದೇವೇಗೌಡರ ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬಹುದು. ಹೌದು ಹೌದು, ನಿಜ. ದೇವೇಗೌಡ ಇವತ್ತು ಇಲ್ಲ, ಏನ್ ಹೇಳ್ತೀರಾ? ತುಂಬಾ ವಿಷಾದ ವ್ಯಕ್ತಪಡಿಸ್ತಾ ಇದೀವಿ. ಅದಕ್ಕೆ ನಮ್ಮ ಇಡೀ ಪಕ್ಷನೇ, ಅವ್ರ ಕುಟುಂಬ ಮಾತ್ರ ಅಲ್ಲ, ನಮ್ಮ ಇಡೀ ಪಕ್ಷನೇ ಅದಕ್ಕೆ
ಅವ್ರು ಕಳ್ಕೊಂಡಿದ್ದಕ್ಕೆ ಒಂದು ರೀತಿಯ ದುಃಖ ತಪ್ತರಾಗಿದ್ದೀವಿ. ನಾವು ನೋಡಿದ ಹಾಗೆ ಅವರಲ್ಲಿ ಇರ್ತಕ್ಕಂತಹ ದೈವ ಕಳೆ, ಆ ಸಾತ್ವಿಕ ಮನೋಭಾವನೆಗಳು, ಅವ್ರ ಮಾತು ಅವೆಲ್ಲ ನಮ್ಗೆ ಹೋದಾಗೆಲ್ಲ ಅವ್ರು ನಡ್ಕೊಳತಕ್ಕಂತ ನಮ್ ಜೊತೆ ರೀತಿ ನೀತಿ ತುಂಬಾ ಒಂಥರ ಫ್ಯಾಮಿಲಿ ಫೀಲಿಂಗ್ಸ್ ಅನ್ಸೋದು ತಾಯಿ ಅವರ ಸ್ವಭಾವಗಳನ್ನ. ಬಟ್ ಇವತ್ತು ನಮ್ಮ ಪಕ್ಷ ಇರ್ಬೋದು, ದೊಡ್ಡವ್ರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರ ತ್ಯಾಗ, ಅವರ ಸಹಕಾರ ತುಂಬಾ ಇದೆ ಸರ್. ತುಂಬಾ ಇದೆ. ದೊಡ್ಡವರ ಈ ಮಟ್ಟಕ್ಕೆ ಬೆಳಿಬೇಕು, ನಮ್ಮ ಪಕ್ಷ ಇರ್ಬೇಕು ಅಂದ್ರೆ ಅವ್ರನ್ನ ತ್ಯಾಗ ಮನೋಭಾವನೆಯನ್ನ ಎಲ್ಲೋ ಒಂದ್ ಕಡೆಗೆ ಒಬ್ಬ ರಾಜಕೀಯ ವ್ಯಕ್ತಿ ಹಿಂದ್ಗಡೆ ಒಬ್ಬ ಮಹಿಳೆ ಇದಾರೆ ಅಂದ್ರೆ ಅದು ನಮ್ಮ ಪಕ್ಷಕ್ಕೆ ಚೆನ್ನಮ್ಮ ಅವರು ಅಂತ ಹೇಳ್ತೀನಿ. ನೀವು ಭೇಟಿಯಾದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಉಪಚಾರ ಇರ್ಬೋದು, ಸತ್ಕಾರಗಳಿರ್ಬೋದು, ಯಾವ ರೀತಿಯಾಗಿ ಇರ್ತಾ ಇತ್ತು ಅಂತ ಒಂದು ಮೆಮೊರಿಯನ್ನ ಹಂಚ್ಕೊಳ್ಳೋದಾದ್ರೆ ಜೊತೆ? ಹೋದಾಗೆಲ್ಲ ಪಾಪ ಚೆನ್ನಾಗ್ ಮಾತಾಡ್ತಾರೋ, ಕಾಫಿ, ಊಟ, ತಿಂಡಿ ಆಯ್ತಾ, ಏನಾದ್ರು ಸ್ವಲ್ಪ ತಗೊಳ್ಳಿ ಹಾಗೆಲ್ಲ ಹೇಳೋರು ಪಾಪ. ಇಲ್ಲ ಆಗಿದೆ ಅಂದ್ರೆ ಇಲ್ಲ ಕಾಫಿನಾದ್ರೂ ತಗೋಬೇಕು ಅಂತ ಹೇಳಿ ಕೂರ್ಸಿ ಕಾಫಿ ಎಲ್ಲ ತರಿಸಿ ಕೊಟ್ಟು, ಇಲ್ಲ ಕುಂಕುಮ ತಗೊಂಡು ಹೋಗಿ ಅನ್ನೋದು. ತುಂಬಾ ಒಂದ್ ರೀತಿಯ ಧಾರ್ಮಿಕ ಮನೋಭಾವನೆ ಇರ್ತಕ್ಕಂಥವ್ರು. ನಾವು ಸುಮಾರು ಸರಿ ಹೋದಾಗೆಲ್ಲ ತುಳಸಿ ಕಟ್ಟೆ ಪೂಜೆ ಮಾಡ್ತಾ ಇರ್ತಿದ್ರು, ನೋಡ್ಕೊಂಡು ಬಂದಿರೋದು ಇದೆ ಸಂಜೆ ಹೊತ್ತೆಲ್ಲ. ಇತ್ತೀಚೆಗೆ ಅವರಿಗೆ ಓಡಾಡಕ್ ಪ್ರಾಬ್ಲಮ್ ಆದ್ಮೇಲಿಂದ ಸ್ವಲ್ಪ ಇದನ್ನಿಸ್ತಿತ್ತು. ಬಟ್ ಅವ್ರ ಮನೆಗೆ